ದಾಪಕ್ಲು ಸಮೀಪದ ಪಾಲೂರು ಗ್ರಾಮದ ಮಹಾಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಉತ್ಸವದ ಅಂಗವಾಗಿ ಕಳೆದ ಒಂದು ವಾರದಿಂದ ಗ್ರಾಮದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಜಾತ್ರೆಯ ಕೊನೆಯ ದಿನದಂದು ಚಾಮುಂಡಿ ದೇವಿಯ ತೆರೆ ನಡೆಯಿತು. ಚಾಮುಂಡಿ ವಿಷ್ಣುಮೂರ್ತಿ ಮೇಲೇರಿ ಉತ್ಸವದಲ್ಲಿ ದೈವಕೋಲ ಬೆಂಕಿ ಕೆಂಡದ ರಾಶಿಯ ಮೇಲೆ ಎರಗಿ ತನ್ನ ರೌದ್ರಾವತಾರವನ್ನು ಪ್ರದರ್ಶನ ಮಾಡಿತು. ಬೇಲೇರಿ ಉತ್ಸವಕ್ಕೂ ಮುನ್ನ ಚಾಮುಂಡಿ ಕೋಲವು ಪಾಲೂರು ಮಹಾಲಿಂಗೇಶ್ವರ ದೇವಾಲಯದಿಂದ ಬಾಳು ಭಂಡಾರವನ್ನು ತರಲು ರಸ್ತೆಯ ಮೂಲಕ ಸಾಗಿ ಹೋಗಿದ್ದು ವಿಶೇಷವಾಗಿತ್ತು. ಚಾಮುಂಡಿ ದೈವವು ಗ್ರಾಮದ ಸುಖ ಶಾಂತಿ ಕಾಪಾಡುವ ವಿಶೇಷ ಶಕ್ತಿ ಎಂದು ನಂಬುವ ಗ್ರಾಮದವರು ಕಟ್ಟುನಿಟ್ಟಿನ ಕ್ರಮದೊಂದಿಗೆ ಉತ್ಸವವನ್ನು ಆಚರಿಸುತ್ತಾರೆ. ಉತ್ಸವದಲ್ಲಿ ಗ್ರಾಮಸ್ಥರು ಸೇರಿದಂತೆ ದೂರದ ಊರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೈವದ ಆಶೀರ್ವಾದ ಪಡೆದುಕೊಂಡು ತಮ್ಮ ಹರಕೆಯನ್ನು ಒಪ್ಪಿಸ್ತಾರೆ. ಕೊನೆಯಲ್ಲಿ ಚಾಮುಂಡಿ ದೈವ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವ ಮೂಲಕ ವಾರ್ಷಿಕ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಏಪ್ರಿಲ್ 13ರಂದು ಪ್ರಾರಂಭಗೊಂಡ ಜಾತ್ರೆ ಏಪ್ರಿಲ್ 21ರಂದು ಸಂಪನ್ನಗೊಂಡಿತು. വിഘ്നേശ്വരനുള്ളവർ ഭൈരനാമത്തെ വെച്ചിരിക്കുന്ന നീ അവിടെ പോയി എവിടെ ചെന്നാൽ എപ്പോഴും ഞാൻ ಇವತ್ತು ಪಾಲೂರ್ದು ಊರ ಹಬ್ಬ. ಇದು 4-5 ದಿನ ಹೀಗೆ ಊರ ಹಬ್ಬ ನಡೀತಾ ಇರುತ್ತೆ. ನಾವು ಇದಕ್ಕೋಸ್ಕರ ದೇವ್ರದ್ದು ದರ್ಶನ ಮಾಡೋದಕ್ಕೋಸ್ಕರ ದುಬೈಯಿಂದ ಬಂದಿದ್ದೀವಿ. ಇವತ್ತು ಕೊನೆ ದಿನ ವಿಷ್ಣುಮೂರ್ತಿ ತೆರೆ ಅಂತ ಹೇಳ್ತಾರೆ, ಅದಕ್ಕೆ ಆಶೀರ್ವಾದ ದೇವ್ರದ್ದು ತಗೊಳ್ಳೋಣ ಅಂತ ಬಂದಿದ್ದೀವಿ. ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಮಕ್ಕಳೆಲ್ಲ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಪಾಲೂರು ಗ್ರಾಮದ ಮಹಾಲಿಂಗೇಶ್ವರ ಜಾತ್ರೆಗೆ ಸಾಧಾರಣ ತಾರೀಕು 3ರಿಂದ ಶುರುವಾಗಿ ಹಬ್ಬ ಕಟ್ಟುಬಿದ್ದು ಬಾಳೆಗೊನೆ ಕಡ್ದಾದ ನಂತರ ಪೂಜನ ತೆರೆ ಆದ ನಂತರ ಕೊಡಿಮರೆ ನಿಂತ ಮೇಲೆ ಈಶ್ವರನ ಮಹಾಲಿಂಗೇಶ್ವರನ ಹಾರಾಟ ಬೆಳಕು ಆದ ನಂತರ ಕಡೆಯದಾಗಿ 20-21ಕ್ಕೆ ವಿಷ್ಣುಮೂರ್ತಿಯ ಹಬ್ಬ ನಡೆಯುತ್ತದೆ.